ಏನೋ ಸರಿ ಇದೆ, ಆದ್ರೆ ವ್ಯವಸ್ಥೆ ಮಾಡ್ಕೊಳಕ್ಕಾದ್ರೂ ನಮ್ಮ ಹತ್ರ ಏನಿದೆ? ನಿಮ್ ಭಾವ ಗಿಳಿಗೆ ಹೇಳ್ದ ಹಣ ತಗೊಂಡು ಹೋಗಿ, ದವಸ ಧಾನ್ಯ ತಗೊಂಡು ಹೋಗಿ ಅಂತ. ಆದ್ರೆ ನಿನ್ನ ಗಂಡ ಆ ಪರಿಗ್ರಹ ವ್ರತ ಮುಂದೆ ಮಾಡಿ ಏನು ತಗೊಳ್ದೆ ಬಂದ. ಈಗ ನೋಡು, ಎಲ್ಲ ಎಡವಟ್ಟ ಕೂತಿದೆ. ಅವ್ರು ಯಾವತ್ತೂ ತಪ್ಪು ಮಾಡೋರಲ್ಲ ಅಮ್ಮ. ಅವ್ರ ಉದ್ದೇಶ ಏನಿದೆಯೋ, ಯಾಕೆ ಹಾಗೆ ಮಾಡಿದ್ರೋ ಅವ್ರಿಗೆ ಗೊತ್ತು. ಈಗ ಅವ್ರನ್ನ ದೂರೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಒಂದು ಕೆಲಸ ಮಾಡೋಣ, ಸದ್ಯಕ್ಕಿದನ್ನ ಮಾರಿ ಮನೆ ನಡೆಸೋಣ. ಅಷ್ಟರಲ್ಲಿ ಮಠದ ಕಡೆಯಿಂದ ಪಡಿ ಬರ್ಬೋದು. ಹಾಕೋ ಹಾಕೋ ಅಂದೆ. ಇಲ್ಲ ಸರ್ಸು, ನಿನ್ನ ಬಳೆಗಳನ್ನ ಮಾರಿ ಜೀವನ ನಡೆಸೋ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬರೋದು ಬೇಡ. ನೋಡು, ಅವನು ಬರಲಿ, ಅವನೇನು ಹೇಳ್ತಾನೋ ನೋಡೋಣ. ನಾವೇ ಯಾವ ತೀರ್ಮಾನಕ್ಕೂ ಬರೋದು ಬೇಡ. ಅರ್ಥ ಆಯ್ತಾ? ಆಯ್ತಮ್ಮ. ವಿದ್ಯೆ ಮಿತ್ರ ಪ್ರವಾಸೇ ಚ ಭಾರ್ಯಾ ಮಿತ್ರ ಗೃಹೇಶು ಚ ವ್ಯಾಧಿತಾನಾಂ ಔಷಧ ಮಿತ್ರ ಧರ್ಮೇ ಮಿತ್ರ ಮೃತ್ಯಸ್ಯ ಚ. ಅಂದ್ರೆ ವಿದ್ಯೆ ಪ್ರವಾಸದಲ್ಲಿ ಸ್ನೇಹಿತ, ಮನೆಯಲ್ಲಿರುವಾಗ ಹೆಂಡತಿಗೆ ಸ್ನೇಹಿತ, ರೋಗಿಗೆ ಔಷಧವೇ ಸ್ನೇಹಿತ, ಮರಣದ ನಂತರ ಧರ್ಮವೇ ಸ್ನೇಹಿತ. ವಿದ್ಯೆ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಮನುಷ್ಯ ಬದುಕೋದಕ್ಕೆ ವಿದ್ಯೆ ಅಗತ್ಯ ಇಲ್ಲ, ಹುಟ್ಟಿನಿಂದ ಪಡ್ಕೊಂಡಿರುವ ಜ್ಞಾನವೇ ಸಾಕು. ವಿಕಾಸ ಸೃಷ್ಟಿಯ ನಿಯಮ, ವಿದ್ಯೆ ಅದರ ತಾಯಿ. ವಿದ್ಯೆ ವಿಕಾಸ ಅಲ್ಲ, ವಿನಾಶ. ವಿದ್ಯೆಯಿಂದನೇ ಪ್ರಶ್ನೆಗಳು, ಪ್ರಶ್ನೆಗಳಿಂದನೇ ಉತ್ತರಗಳು, ಉತ್ತರದಿಂದಲೇ ಹುಡುಕಾಟ, ಹುಡುಕಾಟದಿಂದಲೇ ಆಕ್ರಮಣ, ಆಕ್ರಮಣದಿಂದಲೇ ಯುದ್ಧ, ಯುದ್ಧದಿಂದಲೇ ವಿನಾಶ. ನಿಮ್ಮದು ವಿತಂಡವಾದ ಅಲ್ಲ, ವಾಸ್ತವವಾದ. ಬದುಕು ನಿಂತ ನೀರಲ್ಲ, ಹರಿಯುವ ನದಿ. ಸಂಸ್ಕೃತಿ, ಸಂಸ್ಕಾರ, ಆಹಾರ ಹರಿಯುವ ನದಿಯಿಂದಲೇ ಹೊರತು ನಿಂತ ನೀರಿಂದ ಅಲ್ಲ. ಮನುಷ್ಯ ನಿಂತ ನೀರಿನ ಹಾಗೆ ಪ್ರಾಣಿ ಪಕ್ಷಿಗಳಂತೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ವಿಶೇಷ ಶಕ್ತಿ ಇದೆ, ಜ್ಞಾನ ಇದೆ, ಭಾಷೆಗಳನ್ನು ಕಲಿತಿದ್ದಾನೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ಮುಂದುವರೆದಿದ್ದಾನೆ. ಅದೆಲ್ಲವೂ ಸಾಧ್ಯವಾಗಿದ್ದು ವಿದ್ಯೆಯಿಂದ ಲಭಿಸಿದ ಜ್ಞಾನದಿಂದ. ಬದುಕೋದು ಅಷ್ಟೇ ಮುಖ್ಯ ಅಲ್ಲ, ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ. ಹೇಗೆ ಬದುಕಿದ್ರು ಕೊನೆಗೆ ಎಲ್ಲರೂ ಸಾಯಲೇಬೇಕು. ಹುಟ್ಟಿದ ಮೇಲೆ ಸಾಯುವುದು ಪ್ರಕೃತಿಯ ನಿಯಮ. ಹಾಗಂತ ಬದುಕನ್ನ ಅದರಿಷ್ಟದಂತೆ ಬಿಡಲಾಗುವುದಿಲ್ಲ. ಶಿಲೆ ಕೆತ್ತಿದರೆ ಶಿಲ್ಪ ಹೇಗೋ, ಮರ ಕೆತ್ತಿದರೆ ಮನೆ ಹೇಗೋ, ಹಾಗೆ ಬದುಕನ್ನ ಕೆತ್ತಿ ಸುಂದರ ಮೂರ್ತಿಯನ್ನಾಗಿಸಬೇಕು. ಅದಕ್ಕೆ ಅಕ್ಷರ ಬಹಳ ಮುಖ್ಯ. ಮೋಡ ಮಳೆ ಸುರಿಸುತ್ತೆ, ಮನುಷ್ಯ ಬೀಜ ಬಿತ್ತುತ್ತಾನೆ, ಭೂಮಿ ಬೆಳೆ ಬೆಳೆಯುತ್ತೆ. ಅದಕ್ಕೆ ಯಾವ ವಿದ್ಯೆ ಅಗತ್ಯವೂ ನಮಗಿಲ್ಲ. ಅಕ್ಷರ, ದೇವರು, ಪೂಜೆ, ಪುರಾಣ ಎಲ್ಲ ಕಲಿತವರ ಹೊಟ್ಟೆ ಪಾಡಿನ ಮುಖವಾಡಗಳು. ನಾವು ಅದು ಯಾವುದನ್ನು ಪಾಲಿಸೋದಿಲ್ಲ. ನೀವು ಈ ಊರಲ್ಲಿ ಎಷ್ಟು ದಿನ ಬೇಕಾದರೂ ಇರಿ, ಆದರೆ ಯಾವ ಮಕ್ಕಳು ನಿಮ್ಮ ಬಳಿಗೆ ಬರಲ್ಲ. ಹಾಗೂ ಮಕ್ಕಳ ತಲೆ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟರೆ ಪರಿಣಾಮ ನೆಟ್ಟಗಿರೋದಿಲ್ಲ. ವಿರೋಧಿಗಳು ಎಲ್ಲ ಕಾಲದಲ್ಲೂ ಎಲ್ಲ ಕಡೆ ಇದ್ದೇ ಇರ್ತಾರೆ. ಆದರೆ ಅಕ್ಷರದ ಪ್ರವಾಹವನ್ನ ತಡೆಯೋಕೆ ಯಾರಿಂದನೂ ಸಾಧ್ಯವಿಲ್ಲ. ಅದು
ನಿರಂತರ ಯಜ್ಞ. ನೀವಾಗೆ ಅದರ ಮೊರೆ ಹೋಗೋ ಸಮಯ ಬಂದೇ ಬರುತ್ತೆ. ನೀನೇ ಎಷ್ಟಿದ್ದು ನೀನೇ ತಗೊಂಬಾ. ಸರಸ್ವತಿ, ವೆಂಕಟನಾಥ ಸ್ನಾನಕ್ಕೆ ಹೊರಟ್ಬಿಟ್ನಾ? ಹೋದ್ರು ಅಮ್ಮ. ಅಯ್ಯೋ, ಈ ಪೂಜೆ ಕೂತ್ಕೋತಾನಲ್ಲ, ಏನ್ ಮಾಡೋದು? ನಂಗೂ ಅದೇ ಗೊತ್ತಾಗ್ತಾ ಇಲ್ಲ. ವಾಮನ, ವಿದ್ಯಾಪೀಠಕ್ಕೆ ಮಕ್ಕಳ ವ್ಯವಸ್ಥೆ ಆಯ್ತೇನಪ್ಪ? ಅಯ್ಯೋ, ನಾನು ಹೇಳಿಲ್ವಾ ತಾಯಿ, ಈ ಊರಲ್ಲಿ ಅಕ್ಷರ ಅಂದ್ರೆ ಅನಾದರ. ಇಲ್ಲಿ ಯಾರಿಗೂ ವಿದ್ಯೆ ಬೆಲೆ ಗೊತ್ತಿಲ್ಲ ತಾಯಿ. ಗೊತ್ತಿದ್ರು ಆ ಕೇಶವಾಚಾರ್ಯರ ಮುಂದೆ ಏನೂ ನಡೆಯಲ್ಲ. ಒಂದು ಕೆಲಸ ಮಾಡಿ ತಾಯಿ, ಇವತ್ತಿನ ಅಡುಗೆಗೆ ಬೇಕಾದ ಪದಾರ್ಥಗಳನ್ನ ತಂದು ಕೊಡ್ತೀನಿ, ನೆಮ್ಮದಿಯಾಗಿ ಊಟ ಮಾಡಿಕೊಂಡು ಹೊರಟು ಬಿಡಿ. ಏನು ತರೋದು ಬೇಡ. ಇಲ್ಲಿ ವಿದ್ಯಾಪೀಠದಲ್ಲಿ ಮಕ್ಳಿಗೆ ಪಾಠ ಶುರು ಆಗದೆ ನಾವು ಬಾಯಿಗೆ ಒಂದು ಹನಿ ನೀರು ಹಾಕಲ್ಲ. ಬಂದು ಕೆಲಸ ಆಗೋವರೆಗೂ ನಾವು ಈ ಜಾಗ ಬಿಟ್ಟು ಹೊರಡೋದಿಲ್ಲ. ಹಠ ಮಾಡಬೇಡಿ ತಾಯಿ, ಕಲ್ಲು ಬೇಕಾದರೂ ಕರಗುತ್ತೆ, ಆದರೆ ಆ ಕೇಶವಾಚಾರ್ಯನ ಮನಸ್ಸು ಮಾತ್ರ ಕರಗಲ್ಲ. ಬಂದವರೆಲ್ಲ ಪ್ರಯತ್ನ ಮಾಡಿ ಸೋತ್ ಹೋಗ್ಬಿಟ್ಟಿದ್ದಾರೆ. ವಾಮನ, ನನ್ನ ಮಗ ಬೇರೆಯವರಾಗಲ್ಲ. ಕಲ್ಲೇನು ವಜ್ರನೂ ಕರಗಿಸೋ ಶಕ್ತಿ ಅವನಲ್ಲಿದೆ. ಅವನು ಗೆಲ್ತಾನೆ, ಈ ಊರಲ್ಲಿ ನಿಲ್ತಾನೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟು ಹೇಳಿದ ಮೇಲೂ ನಿಮ್ಮ ಹಠ ಬಿಡಲಿಲ್ಲ ಆದರೆ ನಾನು ತಾನೇ ಏನು ಮಾಡಲಿ? ಆ ಶ್ರೀಹರಿನೇ ನಿಮ್ಮನ್ನು ಕಾಪಾಡಬೇಕು. ವೆಂಕಟನಾಥನ್ ಸ್ನಾನ ಆಯಿತು ಅನ್ಸುತ್ತೆ. ಪೂಜೆ ಕೂತ್ಕೋತಾನೆ, ಏನು ಮಾಡೋದು? ನಡಿ ನಡಿ. ಅವನು ಮಾತಲ್ಲೇ ಮರಳು ಮಾಡ್ತಾನೆ. ಯಾರು ಅವನ ಮಾತನ್ನು ನಂಬೇಡಿ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ವಿದ್ಯಾಪೀಠಕ್ಕೆ ಕಳಿಸ್ಬಾರ್ದು. ಏಯ್, ಏನಾಯ್ತ್ರೋ? ಯಾಕ್ರೋ ಈಗ ಬರ್ತಾ ಇದ್ರ? ವಿನಾಯಕ, 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 ಏನಾಯ್ತು ನನ್ನ ಮಗನಿಗೆ? ಹಾವು ಕಚ್ಚಿತು ಗುರುಗಳೇ.